ಕಳೆದೊಂದು ತಿಂಗಳಿನಿಂದ ಡೀಫೇಕ್ ವಂಚನೆ ಕೇಸ್ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ಮಿತಿಮೀರಿದವು. 1930 ಈ ಸಂಖ್ಯೆಗೆ ನಿರಂತರ ಕರೆಗಳು ಬರ್ತಾ ಇದ್ದಾವೆ. ಆದರೆ ದೂರು ಕೊಡೋದಕ್ಕೆ ಮಾತ್ರ ಹಿಂದೇಟು ಹಾಕ್ತಾ ಇದ್ದಾರೆ. AI ತಂತ್ರಜ್ಞಾನವನ್ನು ಬಳಸಿಕೊಂಡು ಅಶ್ಲೀಲ ಫೋಟೋಗಳು, ವಿಡಿಯೋಗಳು ಇದನ್ನ ಬಳಕೆ ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ದಾರೆ. ಏನಿದು ಡೀಫೇಕ್? ಸೈಬರ್ ವಂಚಕರು ಇದನ್ನ ಬಳಸೋದು ಹೇಗೆ? ಪೊಲೀಸರು ಮುಂಜಾಗ್ರತೆಯನ್ನ ವಹಿಸ್ತಾ ಇದ್ದಾರೆ, ಜನರ ಬಳಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಆದರೂ ಕೂಡ ವಂಚನೆ ಪ್ರಕರಣಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕಳೆದೊಂದು ತಿಂಗಳಿನಿಂದ ನೋಡಿ, ಇದು ಪೊಲೀಸರೇ ಕ್ರಿಯೇಟ್ ಮಾಡಿರುವಂಥದ್ದು. ಜನಜಾಗೃತಿಗೋಸ್ಕರ ಅವರೇ ಒಂದು ವಿಡಿಯೋ ಮಾಡಿ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ. ನಿಜಕ್ಕೂ ಪೊಲೀಸರ ಇನಿಷಿಯೇಟಿವ್ ಅನ್ನ ನಾವಿಲ್ಲಿ ಶ್ಲಾಘಿಸಲೇಬೇಕು. ಪ್ರತಿದಿನ ಬೆಂಗಳೂರಿನಲ್ಲಿ ಎಂತೆಂಥ ಫ್ರಾಡ್ಗಳು ನಡೀತಾ ಇದ್ದಾವೆ. ಅದರಲ್ಲೂ ಕೂಡ AI ಅನ್ನು ಬಳಸ್ಕೊಂಡು ನಿಮ್ಮದೇ ಧ್ವನಿಯಲ್ಲಿ ಮಾತಾಡ್ತಾರೆ. ಆದರೆ ನೀವಾಗಿರೋದಿಲ್ಲ. ಮನೆಯವ್ರ ಹತ್ರ ಮಾತಾಡಿರ್ತಾರೆ. ಮನೆಯವರು ನನ್ನ ಮಗ ಅಥವಾ ಮಗಳು ಏನೋ ದುಡ್ಡು ಕೇಳಿದಾಳೆ ಅಂತ ಅಂದ್ಕೊಂಡಿರ್ತಾರೆ. ಅಥವಾ ವಿಡಿಯೋ ಕಾಲ್ನಲ್ಲಿ ಯಾರೋ ಮಾತಾಡ್ತಾ ಇರ್ತಾರೆ, ಇವರೇ ಅಂತ ಅಂದ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ. ಆದರೆ ಅದು ಆಗಿರೋದೇ ಇಲ್ಲ. ಯಾರೋ ಆಗಿರ್ತಾರೆ, ಎಲ್ಲೋ ಕೂತ್ಕೊಂಡು ಕೋಟ್ಯಾಂತರ ರೂಪಾಯಿ ಮೋಸ ಮಾಡ್ತಾರೆ. ಪ್ರತಿದಿನ ಬೆಂಗಳೂರಿನಲ್ಲಿ ಸೈಬರ್ ಕ್ರೈಮ್ನಲ್ಲಿ ಸಾವಿರಾರು ದೂರುಗಳು ದಾಖಲಾಗ್ತಾ ಇರ್ತವೆ. ಸಂದೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೇಶ್, ನಿಜಕ್ಕೂ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅಂತ ಪೊಲೀಸರೇ ಒಂದು ವಿಡಿಯೋ ಮಾಡಿಬಿಡೋದು. ಬಟ್ ಜನ ಇದನ್ನು ಎಷ್ಟರ ಮಟ್ಟಿಗೆ ಗಮನಿಸ್ತಾರೆ, ಮೋಸ ಹೋಗೋದಿಲ್ಲ ಅನ್ನೋದೇ ಮುಂದೆ ಬರುವಂಥ ದಿನಗಳಲ್ಲಿ ನೋಡಬೇಕು ಅಷ್ಟೇ. ವಾಸುದೇವ್, ಖಂಡಿತವಾಗ್ಲು ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಪೊಲೀಸರು ಅಲರ್ಟ್ ಮಾಡೋದಕ್ಕೆ ಸಾಕಷ್ಟು ಬಾರಿ ಈಗಾಗಲೇ ವಿಡಿಯೋಗಳನ್ನ ಮಾಡಿಬಿಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಕೂಡ ಕಳೆದ ಒಂದು ತಿಂಗಳಲ್ಲಿ ನಿರಂತರವಾಗಿ 1930ಗೆ ಕರೆಗಳು ಬರ್ತಾ ಇದೆ. ಅಂದ್ರೆ ಡೀಪ್ ಫೇಕ್ ಸಂಬಂಧಪಟ್ಟಂತೆ ಅಥವಾ ಡೀಪ್ ಫೇಕ್ ಅಲ್ಲಿ ವಂಚನೆ ಆಗಿದ್ದೀವಿ ಅಂತ ಹೇಳಿ ನಿರಂತರವಾಗಿ 1930ಗೆ ಕರೆಗಳು ಕೂಡ ಬರ್ತಾ ಇದೆ. ಜೊತೆಗೆ ದೂರನ್ನ ಕೊಡೋದಕ್ಕೆ ಎಲ್ಲೊಂದ್ ಕಡೆ ಹಿಂದೇಟ್ ಹಾಕಿದ್ರು ಕೂಡ ಕರೆಗಳನ್ನ ನಿರಂತರವಾಗಿ ಮಾಡಿ ಈ ರೀತಿ ನಮಗೆ ವಂಚನೆ ಆಗಿದೆ ಅನ್ನೋ ಮಾತನ್ನ ವಂಚನೆಗೊಳಗಾದವರು ನಿರಂತರವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಈ ಡೀಪ್ ಫೇಕ್ ವಂಚನೆ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಪೊಲೀಸರು ಕೂಡ ಒಂದು ಡೆಮೋ ವಿಡಿಯೋವನ್ನ ಮಾಡಿ ಅಲರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲವಕ್ಕೂ ಕೂಡ ಒಂದು ಮೂಲ, ಅಂದ್ರೆ ಡೀಪ್ ಫೇಕ್ ವಂಚನೆ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಮೂಲ ಇದೆ. ಆ ಮೂಲ ಏನು ಅಂದ್ರೆ ಬೇಸಿಕಲಿ ಈ ಹಿಂದೆ ವಂಚನೆಕೋರರು ಮಾಡ್ತಿದ್ದಂತಹ ಅದೇ ಒಂದು ಐಡಿಯಾವನ್ನ, ಅಂದ್ರೆ ಒಂದು APK ಫಾರ್ಮೆಟ್ ನ ಮಾಲ್ವೇರ್ ಅನ್ನ ಮೊಬೈಲ್ಗೆ ಕಳಿಸ್ಕೊಡ್ತಾರೆ. ಆ ಲಿಂಕ್ ಅನ್ನ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಏನಾದ್ರೂ ಆ ಲಿಂಕ್ ಅನ್ನ ಪ್ರೆಸ್ ಮಾಡಿದ್ರೆ, ಲಿಂಕ್ ಪ್ರೆಸ್ ಮಾಡಿದ ಕೂಡಲೇ ಅವರ ಎಲ್ಲ ಡಾಟಾಗಳು ಕೂಡ, ಅಂದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ಸ್ ಆಗಿರ್ಬೋದು, ಅವರ ಫೋಟೋಸ್ಗಳಾಗಿರ್ಬೋದು, ವಿಡಿಯೋಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಅದರಲ್ಲಿರುವಂತಹ ಎಲ್ಲ ಡಾಟಾಗಳು ಕೂಡ ವಂಚಕರ ಕೈ ಸೇರುತ್ತೆ. ಸೈಬರ್ ವಂಚಕರ ಕೈ ಸೇರಿದ ನಂತರ ಮುಂದೆ ಈಗ ಈ ಡೀಪ್ ಫೇಕ್ ವಂಚನೆಗೆ ಈಗ ಕೈ ಹಾಕಿರುವಂಥದ್ದು. ಅಂದ್ರೆ ಮೊದಲಿಗೆ ಆ ಡಾಟಾಗಳನ್ನ ಕಲೆಕ್ಟ್ ಮಾಡ್ತಾರೆ, ಲಿಂಕ್ ಅನ್ನ ಕಳಿಸಿ. ಆ ಲಿಂಕ್ ಕಳಿಸಿ ಯಾವಾಗ ಡಾಟಾ ಕಲೆಕ್ಟ್ ಮಾಡ್ತಾರೋ, ಕಲೆಕ್ಟ್ ಮಾಡಿದ ನಂತರ AI ಮುಖಾಂತರವಾಗಿ, ಅಂದ್ರೆ AI ತಂತ್ರಜ್ಞಾನದ ಮುಖಾಂತರವಾಗಿ ಇವರ ಮುಖವನ್ನ ಬೇರೆ ಒಂದು ಅಥವಾ ಇವರ ಮುಖದ ಜೊತೆಯಲ್ಲಿ ಅವರ ಸ್ನೇಹಿತರ ಒಂದು ವಿಡಿಯೋವನ್ನ ಅಥವಾ ಅರೆನಗ್ನವಾಗಿರುವಂತಹ ಅಥವಾ ನಗ್ನವಾಗಿರುವಂತಹ ವಿಡಿಯೋಗಳನ್ನ, ಫೋಟೋಸ್ಗಳನ್ನ ಮಾಡಿ ಅದನ್ನ ಅವರ ಪೋಷಕರಿಗೆ ಅಥವಾ ಕುಟುಂಬಸ್ಥರಿಗೆ ಕಳಿಸಿ ದುಡ್ಡಿಗೆ ಡಿಮ್ಯಾಂಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಒಂದು ವಂಚನೆ ಅಂದ್ರೆ, ಇಲ್ಲಿ ಏನು ಹಾಸ್ಟೆಲ್ ನಲ್ಲಿ ಓದ್ತಿರುವಂತಹ ಅಥವಾ ಬೇರೆ ಊರಿನಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ ಏನಿರ್ತಾರೆ, ಅವರ ಮುಖವನ್ನ ಬಳಸ್ಕೊಂಡು ನಲ್ಲಿ ವಿಡಿಯೋ ಕಾಲಿಂಗ್ ಅನ್ನ ಮಾಡ್ತಾರೆ. ಕ್ಲೋನಿಂಗ್ ಆಡಿಯೋನ ಬಳಸ್ಕೊಂಡು ವಿಡಿಯೋ ಕಾಲ್ ಮಾಡಿ, ಪರ್ಸ್ ಕಳೆದೋಗಿದೆ ಅಥವಾ ನನ್ನ ಮೊಬೈಲ್ ಕಳೆದೋಗಿದೆ, ಅಪ್ಪ ಅಮ್ಮ ಬೇಗ ದುಡ್ಡು ಹಾಕಿ ಅಂತ ಅವ್ರ ಹತ್ರ ದುಡ್ಡು ಹಾಕಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಜನ ಸಾಲ ಮಾಡಿ ದುಡ್ಡು ಕೊಟ್ರೆ ಮತ್ತಷ್ಟು ಜನ ಈಗಾಗಲೇ ಇದಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದಾವೆ. ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.